ಇನ್ನು ಪುನಃ ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹಾಕಿದ್ರ ಮೇಲೆ ತುಪ್ಪ ಹಾಕಿ ಬಿಡಿ ಅಣ್ಣ ಕನ್ನಡ ಬರ್ತದಲ್ಲ ಹಾಗೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಗುವಿಗೆ ಸಂಸ್ಕಾರ ಷೋಡ ಸಂಸ್ಕಾರ ಅಂತ ಇದೆ. ಆ ಸಂಸ್ಕಾರದ ಒಂದು ಅಂಗ ಅನ್ನಪ್ರಾಶನ ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಅಮ್ಮನ ಹೊಟ್ಟೆಯಲ್ಲಿ ಅದು ಶಿಶು ಭ್ರೂಣಾವಸ್ಥೆಯಿಂದ ಶಿಶುವಾವಸ್ಥೆಗೆ ಬಂದ ನಂತರ ಅಮ್ಮನ ಹೊಟ್ಟೆಯಲ್ಲಿರುವಂತಹ ಮಲಿನಗಳನ್ನೆಲ್ಲ ಯಾಕೆಂತ ಹೇಳಿದ್ರೆ ಮಗು ಎಲ್ಲಿಯೇ ಮೂತ್ರ ಮಲಗಳನ್ನು ಮಾಡ್ತಾರಂತೆ, ಅದನ್ನು ಪ್ರಾಶನ ಮಾಡ್ತಂತೆ. ಬೀಜಗರ್ಭೋ ನಿಬರ್ಹಣ ದ್ವಾರ ಆಯುರಾರೋಗ್ಯ ಅಭಿವೃದ್ಧಿ ಅಂತ ಹೇಳಿ ಅನ್ನದಾನದ ಅನ್ನ ಪ್ರಾಶನ ಸಂಕಲ್ಪ. ಒಳಗಿರುವಂತಹ ಮಲಮೂತ್ರ ಪ್ರಾಶನ ಮಾಡಿದಿಂದಾಗಿ ಏನಾದರೂ ತೊಂದರೆಗಳು ಬಂದಿದ್ರೆ ಅದೆಲ್ಲ ಪರಿಹಾರ ಆಗಬೇಕು, ಹಾಗೆ ವ್ಯವಹಾರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅನ್ನಪ್ರಾಶನ ಮಾಡುವಂಥ ಸಂಸ್ಕಾರದ ಅಂಗವಾಗಿ. ಹಾಗಾಗಿ ದೇವರನ್ನು ಆರಾಧನೆ ಮಾಡುವಂಥ ಎಲ್ಲ ಶಕ್ತಿಗಳನ್ನು ದುರ್ಗಾದೇವಿಯನ್ನು ಮನೆ ದೇವರನ್ನೆಲ್ಲ ಪ್ರಾರ್ಥಿಸಿಕೊಳ್ಳಿ. ಮಗುವಿಗೆ ಅನ್ನಪ್ರಾಶನ ದೇವರ ಇದನ್ನು ಮಾಡ್ತಾ ಇದ್ದೇನೆ. ಆ ಮಗುವಿಗೆ ಆ ದೋಷಗಳೇನಾದರೂ ಬಂದಿದ್ದು ಅದೆಲ್ಲ ದೂರೀಕರಿಸಿ ಮಗುವಿಗೆ ಮುಂದಕ್ಕೆ ಆರೋಗ್ಯವು ಆಯುಷ್ಯ ಭಗವಂತ ಕರುಣಿಸಬೇಕು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಮಗು ಹಾಗೆ ತಿನ್ನಿ. ಇದೆ ಒಂದು ತುಳಸಿ ನೀರನ್ನು ಸುರಿಯಿಗೆ ಮಗುವಿನ ಬಾಯಿಗೆ ಕೊಡಬೇಕು ಅಂತ ಲೆಕ್ಕ. ನೀವು ಬಾಯಿಗೆ ಕೊಟ್ಟು ತುಳಸಿ ಕೈಯಲ್ಲಿ ಬೆರಳಲ್ಲಿ ಹಿಡ್ಕೊಳ್ಳಿ ಹೀಗೆ, ಆಯ್ತಾ? ತುಳಸಿ ನೀರು ಮಾತ್ರ ತುಳಸಿ ನೀರು ಮಾತ್ರ ಸರಿ ಹಿಡ್ಕೊಳ್ಳಿ ಹೀಗೆ ತೀರ್ಥದ ನೀರಿಗೆ ಇದಾಕಿ ಮಗುವಿಗೆ ಕೊಡ್ತೀವಿ. ಅಮೃತೋಪಸ್ತರಣಮಸಿ ಸ್ವಾಹ. ನೀನು ಶುರು ಮಾಡ ಆಯ್ತಾ? ನೀನು ಪುಟ್ಟ ಅಮೃತೋಪಸ್ತರಣಮಸಿ ಸ್ವಾಹ. ತುಳಸಿನ ಕೆಳಗೆ ಹಾಕಿ ಇನ್ನು ಚಿನ್ನದ ಉಂಗುರದ ಇದರಲ್ಲಿ ಆ ಪಾಯಸಕ್ಕೆ ಬಾಳೆಹಣ್ಣಿಗೆಲ್ಲ ಮುಟ್ಟಿಸಿ ಆ ಮಗುವಿನ ಬಾಯಿ ಕೊಡಬೇಕು. ಅನ್ನ ಗೊಬ್ಬರ ನಳ ಗೊಬ್ಬರ ಅನ್ನಸ್ತ ಮಮ ಅಂತ ಹೇಳಿ ಶಿಶೋ ಅನ್ನ ಪ್ರಾಶನೆ ವಿನಿಯೋಗ. ಓಂ ಅನ್ನಪದೇನ್ಯಸ್ಯ ನೋ ದೇವಿ ಪದೇ ಚತುಷ್ಪದೇ ಮಗುವಿನ ಬಾಯಿ ಕೊಡಿ. ಅಮೃತಾಯ ಸ್ವಾಹ. ಹಾಗೆ ಇನ್ನೆರಡು ಸಲ ಕೊಡಿ, 3 ಸಲ ಕೊಡಬೇಕು ಒಂದ್ಸಲ. ಓಂ ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಶುಷ್ಪಣಾಃ ಪಪ್ರದಾರಂತಾರಿಷವೋರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ. ನೀ ತಿನ್ನು ಬಿಟ್ಟ ಅಮೃತ, ನಿಂಗೆ ಯಾರು ಬಾಯಿ ಕೊಡುದಿಲ್ಲ, ನೀನು ನಿನ್ನಷ್ಟೇ ತಿನ್ನು. ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಶುಷ್ಪಣಾಃ ಪಪ್ರದಾರಂತಾರಿಷವೋರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ ಅಮೃತಾಯ ಸ್ವಾಹ. ಸರಿ ಅಣ್ಣ, ಇದನ್ನು ಒಂದ್ಸಲ ಉಂಗುರು ತೊಳ್ಕೊಳ್ಳಿ, ಉಂಗುರು ನೀರು ಹಾಕಿ ತೊಳ್ಕೊಳ್ಳಿ. ಅಮ್ಮ ಕೊಡಬೇಕು. ಇದಕ್ಕೆ ಅಮ್ಮ ಕೊಡಬೇಕು. ಹಾಗೆ ಪಾಯಸಕ್ಕೆ ಬಾಳೆಹಣ್ಣಿಗೆಲ್ಲ ಮುಟ್ಟಿಸಿ ಮಗುವಿನ ಬಾಯಿ ಕೊಡುವಂಥದ್ದು. ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಶುಷ್ಪಿಣಾಃ ಪಪ್ರದಾರಂತಾರಿಷವೋರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ ಅಮೃತಾಯ ಸ್ವಾಹ. ಬಾಳೆಹಣ್ಣಿಗೆ ಇದಕ್ಕೆಲ್ಲ ಮುಟ್ಟಿಸಿ ಅನ್ನವನ್ನು ಸ್ವಲ್ಪ ತೆಗೆದು ಬಾಯಿಗೆ ಕೊಡಿ. ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಶುಷ್ಪಿಣಾಃ ಪಪ್ರದಾರಂತಾರಿಷವೋರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ ಅಮೃತಾಯ ಸ್ವಾಹ. ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಶುಷ್ಪಿಣಾಃ ಪಪ್ರದಾರಂತಾರಿಷವೋರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ ಅಮೃತಾಯ ಸ್ವಾಹ. 3 ಸಲ ಕೊಟ್ಟ ಮೇಲೆ ಒಂದ್ಸಲ ಉಂಗುರು ತೊಳಿಬೇಕು. ಮತ್ತೆ ಸಂಪ್ರದಾಯ ಪ್ರಕಾರ ಮಗುವಿನ ಅಜ್ಜ ಒಳಗದಲ್ಲ ಅನ್ನಪ್ರಾಶನ ಮಾಡುವುದು ಅಂತ ಉಂಟು. ಮಾಡುವುದು ಮಗುವಿಗೆ ಹಠ ಆಗ್ತದೆ ಅಂತಂದ್ರೆ ಅಜ್ಜಿ ಎಲ್ಲ ಕೊಡ್ಬೇಕು. ಬಂಧು ಮಿತ್ರರೆಲ್ಲ ಅನ್ನಪ್ರಾಶನ ಮಾಡುವವರು ಮಾಡುವುದು. ಅನ್ನಪದೇನ್ಯಸ್ಯ ಕೊಡುವಾಗ ಕೈಗೆ ಏನಾದ್ರು ಕೊಡಬೇಕು ಅಂತ ಲೆಕ್ಕ ಕಾಣಿಕೆ. ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಉಂಗುರ ಅವರ ಕೈಯಲ್ಲಿ ಕೊಡಿ, ಉಂಗುರದಲ್ಲಿ ಕೊಡು. ಉಂಗುರ ಬಾಯಿಗೆ ಹಾಕಿನೆಲ್ಲ ಮುಟ್ಟಿಸಿದ್ರೆ ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಶುಷ್ಪಣಾಃ ಪಪ್ರದಾರಂತಾರಿಷವೋರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ ಅಮೃತಾಯ ಸ್ವಾಹ. ಅನ್ನಪದೇನ್ಯಸ್ಯ ನೋ ಹ್ಯನಮೀವಸ್ಯ ಶುಷ್ಪಣಾಃ ಪಪ್ರದಾರಂತಾರಿಷವೋರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ ಅಮೃತಾಯ ಸ್ವಾಹ. ಸಾಕಾದ್ರೆ ಉಂಗುರ ಕೈಯಲ್ಲಿ ಬೇಕು. ತೊಳಿಬೇಕು, ಒಂದಾಗಿ ತೊಳಿಬೇಕು. ಇನ್ನು ಕೊಡುವವರು ಕೊಡಿ. ಸಾಕಾಗ್ತದೆ. ಎಲ್ಲ ಆದಮೇಲೆ ಪುನಃ ಒಂದ್ಸಲ ಅಮ್ಮ ಕೊಡ್ಬೇಕು. ಎಲ್ಲರೂ ಕೊಟ್ಟಾದ ನಂತರ ಅಮ್ಮ ಕೊಡ್ಲಿ, ಅವ್ರು ಕೊಡ್ತಾ ಇರಲಿ, ನಾವು ತೀರ್ಥ ಪ್ರಸಾದ ಮಾಡುವ. ಅವರು ಮಾಧವಣ್ಣನವರ ಒಂದು ಅಡಿಗೆ ಬರ್ಲಿಕ್ಕೆ ತೊಳಿಬೇಕು. ನೀವು
ಅಮ್ಮನೆ ಅಮ್ಮನೆ ಮಾತಾಡೋಣ ತೀರ್ಥ ಮಾಡೋಣ ನೆಂಟರೆಷ್ಟರ ತೀರ್ಥಕ್ಕೆ ಬರಲಿ ತೀರ್ಥಕ್ಕೆ ಅಲ್ಲಿ ಆಗ್ತಾ ಇರ್ತದೆ. ಎಲ್ಲರೂ ಕೊಟ್ಟ ಮೇಲೆ ಹನ್ನೊಂದ್ಸಲ ಕೊಡ್ಲಿ ಆಯ್ತಾ. ಪುನಃ ಆಗದಾಗ ಒಂದ್ಸಲ ನೀರು ಕುಡಿಸ್ಬೇಕು. ಎಲ್ಲ ಒಂದ್ಸಲ ನೀರು ಕುಡಿಸಿದ್ರೆ ಅಲ್ಲಿ ಹೊರಗಿದ್ದವರಲ್ಲಿ ತೀರ್ಥ ಮಾಡು ಮಗ ಅದು ಪೈಸೆ ನೋಡ್ತಾ ಉಂಟು. ಇದನ್ನು ತೆಗ್ದಿ ಅಜ್ಜಿ ಶೀಘ್ರದ್ರ ಸಾಕು ಹೀಗಿಡಿ ಶೀಘ್ರ ಇಡಿ ಶೀಘ್ರದ್ರ ಸಾಕು ಹೀಗೆ ಹಾಗೆ ಇಡಿ. ತೊಳಿಬೇಕು. ಊಟಕ್ಕಾಗತ್ತೆ ಬಂದಾಗ ಸೂರ್ಯನವರು ಫೋನ್ ಮಾಡಿ ಮರ್ತೋಯ್ತಾ ಸೂರ್ಯನವರು ಬರಲ್ಲ ಸ್ಲೋ ಆಗಿ ಫ್ಯಾನ್ ಬೇಕಾದ್ರೆ ಹಾಕ್ತಾರೆ. ದೀಪ ಹಾಕಿ ತೊಂದರೆ ಆಗೋದಾಗ ಅಲ್ಲಿ ಆಗೋದು.